Hey guys, so ಹೇಗಿದ್ದೀರಾ ಎಲ್ಲರೂ? ಹೋಪ್ ಲಾಂಗ್ ಬ್ಯಾಕ್ ಅಗೇನ್ ಐಮ್ ಡೂಯಿಂಗ್ ವಿಡಿಯೋ. ಸೊ ಏನಪ್ಪ ಅಂತಂದರೆ ನಾನು ಲೈಕ್ ವೆಜಿಟೇಬಲ್ ಸಲಾಡ್ದು ಹೆಲ್ದಿ ಬ್ರೇಕ್ಫಾಸ್ಟ್ದು ವಿಡಿಯೋ ಹಾಕ್ತಾ ಇದ್ದೆ. ಸೊ ಅದಕ್ಕೆ ಎಲ್ಲರೂ ಲೈಕ್ ಮೆಸೇಜ್ ಮಾಡಿದ್ದಾರೆ, ಏನೇನು ಹಾಕ್ತೀಯಾ, ಯಾವ್ಯಾವ ತರಕಾರಿ ಹಾಕ್ತೀಯಾ ವೆಜಿಟೇಬಲ್ ಸಲಾಡ್ಗೆ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ಸೊ ಇವತ್ತು ನಾನು ಹಾಗೆ ಮಾಡ್ತಾ ಇದ್ದೆ. ಇವತ್ತು ನಾನು ಬ್ರೇಕ್ಫಾಸ್ಟ್ ವೆಜಿಟೇಬಲ್ಸು ಎಲ್ಲ. ಸೊ ಹೆಲ್ದಿ ವೆಜಿಟೇಬಲ್ ಬೌಲ್, ಓಕೆನಾ? ಅದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 10 ಥರ ತರಕಾರಿ ಎಲ್ಲದನ್ನು ಹಾಕ್ತೀನಿ, ಏನೇನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾನು ನೋಡ್ಬೋದು. ಸೊ ಇಲ್ಲಿ ಮಶ್ರೂಮ್ನ ಸಾರ್ಟ್ ಔಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಮಶ್ರೂಮ್ನ ಫ್ರೈ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಬ್ರೊಕೋಲಿ ಇದು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ, ಓಕೆನಾ? ಸೊ ಸಾಲ್ಟು ಮತ್ತು ಅರ್ಶಿನದ ಪುಡಿ ಹಾಕಿ ಬ್ರೊಕೋಲಿ ಬೇಯಿಸಿಟ್ಕೊಂಡಿದ್ದೀನಿ, ಯಾಕಂದರೆ ಹುಳಗಳಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಬೇಕು ಹೀಗೆ. ಸೊ ಅದಕ್ಕೆ ಲೈಕ್ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೊಬೇಕು, ತುಂಬ ಬೇಯಿಸಿಟ್ಕೊಂಬಿಟ್ರೆ ಸೊ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಮತ್ತು ಅದ್ರ ಜೊತೆಗೆ ಕ್ಯಾಬೇಜ್ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಏನೇನು ವೆಜಿಟೇಬಲ್ಸ್ ಇರುತ್ತೆ ಎಲ್ಲದೂ ಆ್ಯಡ್ ಮಾಡ್ತೀನಿ, ಇದೆ ಅದು ಅಂತಲೇ ಅಲ್ಲ. ಸೊ ಇಷ್ಟು ಫ್ರೈ ಮಾಡಿಕೊಂಡು ನಾವು ಇದ್ರ ಜೊತೆಗೆ ಇವನ್ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತೀನಿ. ಇದು ಬಂದು ಕ್ವಾಂಟಿಟಿ ಬಂದು ಇಬ್ಬರಿಗೆ. ಸೊ ಸ್ವಲ್ಪ ನಾನು ನಮ್ಮ ಮಗಳಿಗೂ ಕೊಡ್ತೀನಿ, ದೊಡ್ಡ ಮಗಳು ಸಿರಿನೂ ಸ್ವಲ್ಪ ತಿಂತಾಳೆ. ಸೊ ಇಟ್ಸ್ ಹೆಲ್ದಿ ಬೌಲ್ ಅಲ್ವಾ. ಸೊ ಇದೊಂಚೂರು ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಲೈಟಾಗಿ. ಸೊ ಇದು ಹಂಗೆ ಒಂದು 1 ಮಿನಿಟ್ ಬಿಡ್ತೀನಿ ಅಷ್ಟೇ, ಮೇಲೆ ಹಂಗೆ ಏನೂ ಇದು ಮಾಡೋದಿಲ್ಲ. ಸೊ ಇಲ್ಲಿ ನಾನು ಆಲ್ರೆಡಿ ಪನ್ನೀರ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಗೇನ್ ದಿಸ್ ಇಸ್ ಚೆರಿ ಟೊಮೆಟೊ ಅಂತ ಸಿಗುತ್ತೆ, ಜೆಪ್ಟೋದಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಲೈಕ್ ಆನಿಯನ್ ಮತ್ತು ಲೆಟ್ಯೂಸ್ ಅಂತ ಅಂದ್ಬಿಟ್ಟು, ಸೊ ಇದು ನೀವು ನೋಡಿರ್ಬೋದು, ಬರ್ಗರ್ಗೆಲ್ಲ ಹಾಕ್ತಾರಲ್ಲ ಲೆಟ್ಯೂಸು, ಅದು ಮತ್ತು ನಾನು ಇಲ್ಲಿ ಸ್ವಲ್ಪ ಟೇಸ್ಟಿಗೆ ಈ ತಂದೂರಿ ಮಯೋನೀಸ್ ಸ್ವಲ್ಪ ಲೈಟಾಗಿ, ಮತ್ತು ಅಗೇನ್ ಅದ್ರ ಜೊತೆಗೆ ವೆಜ್ ಮಯೋನೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೇಸ್ಟ್ ಸಿಗಲಿ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಆಲಿವ್ಸ್ ಆ್ಯಡ್ ಮಾಡ್ಕೊತೀನಿ. ಸೊ ಅಗೇನ್ ಮತ್ತೆ ಜಾಲ್ಪಿನೋಸ್ ಆ್ಯಡ್ ಮಾಡ್ಕೊತೀನಿ, ಸ್ಲೈಸ್ಡ್ ಸಿಗುತ್ತೆ. ಮತ್ತು ಇದು ಬರ್ಗರ್ ಸ್ಲೈಸ್ಡ್ ಚೆರ್ಕಿನ್ಸ್ ಅಂತ ಸಿಗುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಸಾಟೆಡ್ ತರಕಾರಿ ಆ್ಯಡ್ ಮಾಡಿಕೊಂಡು, ಸೊ ಹೆಲ್ದಿ ಬೌಲ್. ಅದಕ್ಕೆ ಕುಕುಂಬರ್ನ ಆ್ಯಡ್ ಮಾಡಿ, ಬರೀ ವೆಜ್ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಸೊ ನಾನು ಇಲ್ಲಿ ಆನಿಯನ್ ಪೌಡರ್ ಸ್ವಲ್ಪ ಹಾಕ್ಕೊತೀನಿ ಟೇಸ್ಟಿಗೆ. ಇದೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ತಿನ್ನೋದಕ್ಕೆ. ಸೊ ಹಾಗಾಗಿ ಅಗೇನ್ ಇಲ್ಲಿ ನಾನು ಇದು ಗಾರ್ಲಿಕ್ ಪೌಡರ್. ಸೊ ನಿಮಗೆ ಇದು ಜೆಪ್ಟೋದಲ್ಲಿ ಸಿಗುತ್ತೆ. ಸೊ 3 ಜೆಪ್ಟೋ, ಬಿಗ್ ಮಾರ್ಕೆಟು ಎಲ್ಲ ಸಿಗುತ್ತೆ ಗಾರ್ಲಿಕ್ ಪೌಡರು. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟು ಸಕ್ಕತ್ತಾಗಿರುತ್ತೆ, ನಿಮಗೆಲ್ಲೂ ಬೋರ್ ಹೊಡಿಯೋದಿಲ್ಲ, ಅಯ್ಯೋ ಏನಪ್ಪ ಇದು ಅಂತ ಅಂದ್ಬಿಟ್ಟು. ಹಾಗೆ ನೀವು ನೋಡ್ಬೋದು ಸೊ ಅದು ಮಯೋನೀಸ್ ಎಲ್ಲ ಹೇಗೆ ಬೆಂಡ್ ಆಗ್ತಾ ಇದೆ ಅಂತ. ಅಪಾರ್ಟ್ ಫ್ರಮ್ ದಿಸ್ ಇವಾಗ ತರಕಾರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಯು ಕ್ಯಾನ್ ಸಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಮಯೋನೀಸು ಎಲ್ಲ ಟೇಸ್ಟಿಗೆ ಎಲ್ಲೋ ಒಂದು ಸ್ವಲ್ಪ ಫ್ಲೇವರ್ ಆಗಿ ಸಿಕ್ಕಿದ್ರೆ ಇಟ್ ಲುಕ್ಸ್ ಗುಡ್. ಐ ಮೀನ್ ಇಟ್ ಟೇಸ್ಟ್ ಗುಡ್. ತುಂಬ ಹಾಕ್ಕೊಳ್ಬಾರ್ದು, ಮಗು ಕೊಡ್ದಂಗೆ ಆಗುತ್ತೆ ಅದು. ಸೊ ದಿಸ್ ಈಸ್ ಮೈ ಹೆಲ್ದಿ ಬೌಲ್, ಹೆಲ್ದಿ ವೆಜಿಟೇಬಲ್ ಸಲಾಡ್. ಸೊ ಇದಕ್ಕಿನ್ನ ನೀವು ಏನು ಬೇರೆ ವೆಜಿಟೇಬಲ್ಸ್ ಸಿಗುತ್ತೆ ಆ್ಯಡ್ ಮಾಡ್ಕೊಬೋದು. ಮೂಲಂಗಿ ಆ್ಯಡ್ ಮಾಡ್ಬೋದು, ಫ್ರೈ ಮಾಡಿದಿರ ಬೀಟ್ರೂಟ್ ಆ್ಯಡ್ ಮಾಡ್ಬೋದು. ಸೊ ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ಸೊ ಅದಕ್ಕೆ ಹಾಗಾಗಿ ಅದು ಆಲ್ಟರ್ನೇಟಿವ್ ಆಗಿ ತಿಂತೀವಿ. ಸೊ ಅದು ಇವತ್ತು ಇದನ್ನು ಇಷ್ಟು ರೆಸಿಪಿ ನಾನು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮ್ ಕುಕುಂಬರ್ಸ್ ಅಷ್ಟೇ. ಸೊ ಇದು ಲೈಕ್ 2 to 3 ಪೀಪಲ್ಸ್ ತಿನ್ಬೋದು. ಓನ್ಲಿ ಬ್ರೇಕ್ಫಾಸ್ಟ್ ಜೊತೆ ಸ್ವಲ್ಪ ತಿನ್ನೋದಾದ್ರೆ ಇಟ್ ಟೇಕ್ಸ್ ಅ ಸ್ಮಾಲ್ ಪ್ರಪೋರ್ಷನ್. ಆ್ಯಂಡ್ ನೀವು ಬರೀ ಸಲಾಡ್ ತಿನ್ನೋದ್ರೆ ಆಫ್ ದ ಬೌಲ್ ಐ ಈಟ್ ಇಟ್ ಇವಾಗ ಟಿಫನ್ಗೆ. ಸೊ ದಿಸ್ ಈಸ್ ಮೈ ಹೆಲ್ದಿ ಬ್ರೇಕ್ಫಾಸ್ಟ್. ಸೊ ಇದು ವೆಜಿಟೇಬಲ್ ಸಲಾಡ್ ಬೌಲ್. ಆ್ಯಂಡ್ ಇದು ಬಂದು ಬಾರ್ಲೆ ಗಂಜಿ. ಬಾರ್ಲೆ ಅಕ್ಕಿನ ನಾನು ಈ ಥರ ಬೇಯಿಸ್ಕೊಂಡಿದ್ದೇನೆ. ಯು ಕ್ಯಾನ್ ಸಿ ಇದನ್ನು ಸೋಕ್ ಮಾಡಿದ್ದು ವಾಟರ್ನ
ನಾನು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಜೀರಿಗೆ ಪೌಡರ್ ಹಾಕಿ ನಾನು ಕುಡಿತಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ಲೈಕ್ ಒಗ್ಗರಣೆ ಹಾಕಿ ಮೊಸರು ಕರ್ಡ್ ಆ್ಯಡ್ ಮಾಡಿಕೊಂಡು ತಿಂತೀವಿ. ತಂಪಾಗಿರುತ್ತೆ, ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ನಮಗೆ ಬಾಡಿ ಕೂಲಾಗಿ ಇಟ್ಟಿರುತ್ತೆ. ಸೊ ಇದು ಬಂದು 3 ಮೆಂಬರ್ಸ್ನ ತಿಂತೀವಿ ಮೊಸರು ಆ್ಯಡ್ ಮಾಡಿಕೊಂಡು, ಮೊಸರು ಅನ್ನೋ ಥರ, ಬಟ್ ಬಾರ್ಲೆ ಹಾಕ್ತೀವಿ. ಸೊ ದಿಸ್ ಇಸ್ ಮೈ ಹೆಲ್ದಿ ಬೌಲ್. ಸೊ ಬಾರ್ಲೆದು ಇದನ್ನು ಹೇಗೆ ಮಾಡಬೇಕು ಅಂತ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, DM ಮಾಡಿ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಯಾಕೆ ತುಂಬ ದಿನದಿಂದ ವಿಡಿಯೋ ಮಾಡ್ತಿಲ್ಲ ಅಂದರೆ ಬಿಕಾಸ್ ಆಫ್ ನಾನು 2ನೇ ಮಗಳಿಂದ ಅವಳು ವಿಡಿಯೋ ಮಾಡುವಾಗ ತುಂಬ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಐ ವಿಲ್ ಕಮ್ ಬ್ಯಾಕ್ ವೆರಿ ಸೂನ್ ವಿತ್ ಸಮ್ ಐಡಿಯಾಸ್ ಐ ಹ್ಯಾವ್. ಸೊ ಕಂಟೆಂಟು ಬೇಕೇ ಅಲ್ವಾ, ಹಾಗಾಗಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರು, ನಾನು ಬೆಳಗ್ಗೆನೇ ಇವಾಗ ಲೈಕ್ 6:30ಗೆಲ್ಲ ಪೂಜೆ ಮಾಡಿ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಏನು ಬೆಳಗ್ಗೆನೇ ವಿಡಿಯೋಸ್ ಪೂಜೆ ಮಾಡ್ತಾ ಇದೆಯಾ ಇಷ್ಟು ಬೇಗ, ಏನು ಸಮಾಚಾರ ಏನು ಅಂತ ಅಂದ್ಬಿಟ್ಟು. ಏನೂ ಇಲ್ಲ, ನಾನು ಮಂತ್ರಾಲಯಕ್ಕೆ ಹೋಗಿದ್ವಿ ಲಾಸ್ಟ್ ವೀಕಲ್ಲಿ. ಸೊ ನಾನು ಅಂದ್ಕೊಂಡಿದ್ದೆ ಮಂತ್ರಾಲಯಕ್ಕೆ ಬಂದರೆ 9 days ನಮ್ಮ ಮನೇಲಿ ತುಪ್ಪದ ದೀಪ ಹಚ್ತೀನಿ, ಹೋಗ್ಬೇಕು ಅಂದ್ಕೊಂಡು ಆಗೇ ಇರಲಿಲ್ಲ. ಸೊ ಬಂದು ದರ್ಶನ ಮಾಡ್ಕೊಂಡು ಬಂದರೆ ನಮ್ಮ ಮನೇಲೂ ಹೋಗಿ ಬಂದು ವಾರದಲ್ಲಿ ತುಪ್ಪದ ದೀಪ ಹಚ್ತೀನಿ. ಇದು ನಾನು ರಾಯರ್ಗೆ ತುಪ್ಪದ ದೀಪ ಹಚ್ತಾ ಇರೋದು. ಸೊ ಮತ್ತು ಹಾಗೆ ನನ್ನ ಸಾಯಿಬಾಬಾ ನೈವೇದ್ಯಕ್ಕೆ ಹಾಲಿಟ್ಟಿದ್ದೀನಿ, ಹೂವಿನ ಪ್ರಸಾದ ಆಗಿದೆ. ಸೊ ಇಫ್ ಯು ರೆಸಿಪೀಸ್ ಪ್ಲೀಸ್ ನನಗೆ DM ಮಾಡಿ, ಮೆಸೇಜ್ ಮಾಡಿ. ಸೊ ಇದು ಕೇಳಿದ್ದಕ್ಕೆ ಏನೋ ಒಂಥರ ಇಂಟ್ರೆಸ್ಟು ನನಗೆ, ಏನು ಆಗ್ತೀಯ ಸಲಾಡು ಹೇಳು ನಮಗೂ ಮಾಡು ಅಂತ. ಸೊ ಐ ಥಾಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಐ ಡಿಡ್ ಇಟ್ ಟುಡೇ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಇಟ್ ವಾಸ್ ಆ್ಯಡೆಡ್ 1 ವೆಜಿಟೇಬಲ್ ಬೌಲ್. ಸೊ ಅದಕ್ಕೆ ಐ ಡಿಡ್ ಇಟ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಇವರು ನಮ್ಮ ಚಿಕ್ಕ ಮೇಡಮ್ ಅವರು ಹಾಯ್ ಮಾಡಿ. ಹಾಯ್, ಹಲೋ ಮಾಡು, ಹಾಯ್ ಮಾಡು, ಹಾಯ್, ಗುಡ್ ಮಾರ್ನಿಂಗ್. ಏನದು ಇವಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ತುಂಬ ತೀಟೆ ಅಂದರೆ ಅಷ್ಟು ತೀಟೆ ಇವಳು ಅಲ್ವಾ? ಹಾಂ, ಇವ್ರು ಮೇಡಮ್ ಅವ್ರು ಬರ್ತಿದ್ದಾರೆ. ಮೇಡಮ್ ಬಂದರು ನೋಡಿ. ಬೆಳಗ್ಗೆನೇ ಹಾಲು ಕುಡ್ದಿಲ್ಲ, ಬ್ರೇಕ್ಫಾಸ್ಟ್ ತಿಂದಿಲ್ಲ, ಏನೂ ಇಲ್ಲ. ಮನೆ ಸುತ್ತೋದು ರಜೆ ಬಂದರೆ ಅಲ್ವಾ? ಏನದು ಕೈಯಲ್ಲಿ ಏನು ಇಟ್ಕೊಂಡಿದ್ಯಾ? ವಾಟ್ ಇಸ್ ದಿಸ್? ಯೂನಿಕಾರ್ನ್ದು. ಎಲ್ಲಿ ತೊಗೊಂಡಿದ್ದು? ನಾನು ಅಮ್ಮಮ್ಮ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಚೆನ್ನಾಗಿದೆ. ಮೋಲೋ ಫೇಶಿಯದಲ್ಲಿ ತೊಗೊಂಡ? ಜಸ್ಟ್ 100 ರೂಪಾಯಿ. ಹೌದಾ? ಜಸ್ಟ್ 100 ರೂಪಾಯಿ. ಗುಡ್. ಓಕೆ ಗಸ್, ಸೇಯಿಂಗ್ ಬಾಯ್, ಸಿ ಯು ಅಗೈನ್. ಬಾಯ್ ಹೇಳ್ಬಿಡು. Okay, done. Bye.